ನಮಸ್ಕಾರ ವೀಕ್ಷಕರೇ, ಏಟಿಎನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸ್ವಸಹಾಯ ಸಂಘದ ಹೆಸರಿನಲ್ಲಿ ವಂಚನೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿಯ ಕಾಂಗ್ರೆಸ್ ಭವನಕ್ಕೆ ಆಗಮಿಸಿದ ಸಚಿವರ ಮುಂದೆ ನೂರಾರು ಸಂಖ್ಯೆಯಲ್ಲಿ ನೊಂದ ಮಹಿಳೆಯರು ಆಗಮಿಸಿ ನಮಗೆ ಮೋಸ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು, ನಮಗೆ ನ್ಯಾಯ ಒದಗಿಸಬೇಕೆಂದು ತಮ್ಮ ನೋವನ್ನು ಅವರು ತೋಡಿಕೊಂಡರು. ಬಡತನದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬದುಕಿ ಸಾಗಿಸುವ ಹಳ್ಳಿಯ ಮಹಿಳೆಯರಿಗೆ ಸ್ವಸಹಾಯದ ಸಂಘದ ಹೆಸರಿನಲ್ಲಿ ಸಾಲ ಕೊಡುವುದಾಗಿ ಹೇಳಿ ಸಾವಿರಾರು ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆಂದು ಆರೋಪಿಸಿ ನೊಂದ ಮಹಿಳೆಯರು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಈ ವೇಳೆ ಮಾತನಾಡಿದ ನೊಂದ ಮಹಿಳೆಯರು, ತಾಲೂಕಿನ ಹಾಲಬಾವಿ ಗ್ರಾಮದ ಯಲ್ಲವ್ವ ಬನಿಭಾಗ್ ಎಂಬುವರು ರಾಣಿ ಚೆನ್ನಮ್ಮ ಸ್ವಸಹಾಯ ಸಂಘದ ಮೂಲಕ ಹಳ್ಳಿಯ ಅನಕ್ಷರಸ್ಥ ಮಹಿಳೆಯರನ್ನ ಸಾಲ ನೀಡುವುದಾಗಿ ನಂಬಿಸಿದ್ದಾರೆ. ಅವರ ಹೆಸರಿನಲ್ಲಿ ತಲಾ 1 ಲಕ್ಷದವರೆಗೆ ಸಾಲವನ್ನು ಬ್ಯಾಂಕಿನಿಂದ ಪಡೆದು ವಾಪಸ್ ಕಟ್ಟದೆ ಮಹಿಳೆಯರ ತಲೆಗೆ ಕಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಇವರ ವಿರುದ್ಧ ಈಗಾಗಲೇ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೂಡಲೇ ವಂಚನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರಿಗೆ ಮನವಿ ಮಾಡಿದರು. ಹಲವಾರು ಮಹಿಳೆಯರು ಸಂಘದ ಸಾಲ ನೀಡುವುದಾಗಿ ಹೇಳಿ ಮೋಸ ಮಾಡಿದ್ದು ಈಗ ಫೈನಾನ್ಸ್ನವರ ಕಿರುಕುಳದ ಸಾಕಾಗಿದೆ. ದಯವಿಟ್ಟು ನ್ಯಾಯ ನೀಡಿ, ವಂಚಿಕೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಇನ್ನು ನಾವು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುವುದು ನಮ್ಮ ಮಹಿಳೆಯರ ಹೆಸರಿನಲ್ಲಿ ಯಲ್ಲವ್ವ ಬನಿಭಾಗಿ ಸಾಲ ಪಡೆದು ತೊಂದರೆಗೆ ದೂಡಿದ್ದಾಳೆ. ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನೊಂದ ಮಹಿಳೆಯರು ಸಮಾಧಾನಪಡಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಅಧಿವೇಶನ ಮುಗಿಯುವವರೆಗೆ ತಾಳ್ಮೆಯೇ ತೆಗೆದುಕೊಳ್ಳಿ, ಎಲ್ಲವೂ ಸರಿಯಾಗಲಿದೆ. ನಿಮ್ಮ ಜೊತೆ ನಾವಿದ್ದೇವೆ. ನಿಮಗೆ ನ್ಯಾಯ ಒದಗಿಸುವಂತೆ ಈಗಾಗಲೇ ಪೊಲೀಸ್ ಕಮಿಷನರ್ಗೆ ತಿಳಿಸಲಾಗಿದೆ. ಅಧಿವೇಶನ ಮುಗಿದ ಬಳಿಕ ನಿಮಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಾಗುವುದು ಎಂದು ಭರವಸೆಯನ್ನು ನೀಡಿದರು. ಈ ವೇಳೆ ನೂರಾರು ಮಹಿಳೆಯರು, ವಂಚನೆಗೊಳಗಾದ ಮಹಿಳೆಯರು ಉಪಸ್ಥಿತರಿದ್ದರು. ಕಟ್ಟಕ್ಕಾಗೋದಿಲ್ಲ. ಫೈನಾನ್ಸರ್ಗಳು 20 ಮಂದಿ 15 ಮಂದಿ ಬಂದು ಬಾಗಿಲು ನಿಲ್ಲಾತಾರ್ರಿ. ಅವ್ರು ನಿಂತ್ರೆ ಅಂದ್ರೆ ನಾವು ಏನಾರು ಮಾಡ್ಕೊಂಡು ಸಾಯ್ತೇವೆ, ನಮಗೆ ಕಟ್ಟಕ್ಕಾಗೋದಿಲ್ಲ ಅಂತಾರೆ. ಒಂದು 50,000 ರೂಪಾಯಿಗೆ 2,000 ಹಂಗೆ 9 ಲೋನ್ ತೆಗದಾರ್ರಿ. 9 ಅಂದ್ರೆ 30,000 ರೂಪಾಯಿ ಐತ್ರಿ ಕಟ್ಟೋದ್ರಿ. ಒಂದು ತಿಂಗಳ 30,000 ರೂಪಾಯಿ ಗಂಡ ಇಂಕಿ ನಾವು ದುಡ್ಡು 30,000 ರೂಪಾಯಿ ನಮ್ಗೆ ತಿಂಗಳ ಗಂಡ ಇಂಕಿ ಪಗಾರ ಆಗುದಿಲ್ಲ, ನಮಗೆ ಕಟ್ಟಕ್ಕೆ ನಿಗುದಿಲ್ಲ. ನೀವು ಹಿಂಗೆ 24 ಕಂತು ಕಟ್ತಾನೆ ಅಂದ್ರೆ ನಾವು ತೆಗಿಸ್ತಿರಾಕಿಲ್ಲ ಸಂಘ. ನಾವು ಅರ್ಧ ಕಟ್ತಾವಂದ್ರೆ ನಾವು ತೆಗಿಸ್ತಿರಾಕಿಲ್ಲ. ಇನ್ನೂ ಮಟ್ಟ ನಾವು ಏಟು ದುಡಿತಿದ್ರು ಅಷ್ಟೊತ್ತಿಂದ ನಾವು ಇರ್ತಿದ್ವು. ನೀವು 24 ಕಂತು ಕಟ್ತಾನೆ ಅಂದ್ರೆ ಹಂಗಾಗಿ ಅರ್ಧ ಕೈ ಬಿಡಾತೀರಿ ಅಕ್ಕ. ನೀವು ಬಿಟ್ಟರೆ ಫೈನಾನ್ಸರ್ ನಮಗೆ ಕಟ್ಟಕ್ಕೆ ಆಗೋದಿಲ್ಲ, ನಾವು ಏನಾರು ಮಾಡ್ಕೊಂಡು ಸಾಯ್ತಾನೋ ಅಂತೇಳ್ರಿ ಬಡ ಮಂದಿರಿ. ಮಿಡ್ಲ ಲೇಡಿ ಇದ್ದಕ್ಕೆ ಇದು ಫ್ರೀ ನಿಮಗರ್ದ ನಮಗರ್ದ ತಿಳ್ಕೊಡ್ಸ್ಯಾಳ ಅವ್ರಿಗೆ ಏನೋ ತುಂಬಂಗಿಲ್ಲ ತಿಳ್ಯಾರ. ಈಗ ತುಂಬದ ಬರದ್ಲೆ ಸಮಸ್ಯೆ ಐತದ. 3,000 ಜನ ಅದಾರ. ಇಲ್ಲ ಎಲ್ಲ ಕೂಡ 3,000 ಅದು ಬೇರೆ ಅದು ಹೋಯ್ತಿದ್ವಿ ಹೊಸಾದ್ರೆ. ಈಗಿನ ಇದು ಹೊಸಾದ್ರೆ ಅದು ಬೇರೆ. ನೀವು ಹೇಳೋ ಹಳಿದಕ್ಕೆ ಟೋಟಲಿ ಫ್ರೀ ಅಂತ ಹೇಳ್ಯಾರ ಅವ್ರಿಗೆ. 25,000 ನಿಮಗೂ 25 ನಮಗೂ ತುಂಬಂಗಿಲ್ಲ ತಿಳ್ಯಾರ. ಆಮೇಲೆ ಸೈ ಮಾಡ್ಬಿಟ್ಟು ತೊಗೊಂಡಾರ 50,000. ಈಗ ತೊಗೊಂಡಾರ 50,000 ಎಲ್ಲರೂ. ಇವ್ರ ಅವ್ರು ಹೇಳೋ ಪ್ರಕಾರ 3,000 ಅಂತಾರೆ. ಇವ್ ನೋಡ್ರ ಮತ್ತೆ ಇವ್ರು ಹಿಡ್ದಾರಲ್ಲ, ಇಲ್ಲ 400-500 ಜನ ಅದಾರ ಇವ್ರು ಕನಿಷ್ಠ. ಇವ್ರು ಕೇಸ್ ನಿನ್ನ ಜಗಳ ಅನ್ನೋದೇ ಅವಳ ಮ್ಯಾಗ ಕೇಸ್ ಆಗೈತ್ರಿ. ಯಾರ ಒಳ್ಳೆ ಪಾರ್ಟಿ ಇದಾರಲ್ಲ ಮಿಡ್ಲ್ ಮ್ಯಾನ್, ಅವಳ ಮ್ಯಾಗ ಕೇಸ್ ಆಯ್ತು. ನಿನ್ನ ಜಗಳ ಮಾಡ್ಯಾರ ಅವ್ರ ಮೇಲೆ. ಮತ್ತೆ ಮಣ್ಣಿಗೆ ಸೀರಿಯಸ್ ಆಗ್ಬಾರದು ಪೊಲೀಸರು ಅವ್ರು ಹಿಡ್ಕೊಂಡ್ಬಂದು ಕೇಸ್ ಹಾಕ್ಯಾರ. ಅವ್ರು ಎಲ್ಲ ಬಡೋರ ಫ್ರೀ ಏನಾದ್ಲೇ ಮಾಡ್ಯಾರ. ಅವ್ರಿ ತುಂಬಂಗಿಲ್ಲ ಅಂತ ಹೇಳಿ ಮಾಡ್ಯಾರ. ಈಗ ತುಂಬದ್ ಮಾತ್ರ ಅದ ನೋಟ್ಸ್ ಕೊಟ್ಟಾರ.